ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರೆಸ್ಟೀಜ್ ಅವರ ಡಿಲಕ್ಸ್ ಆಲ್ಫಾ ಸ್ವಚ್ ಅವರ 10 ಲೀಟರ್ ಪ್ರೆಷರ್ ಕುಕ್ಕರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲ್ ಆಗಿ ತುಂಬ ಜನ ಗೆಸ್ಟ್ ಬಂದಾಗ ನಮಗೆ ಈ 5 ಲೀಟರ್ ಕುಕ್ಕರಲ್ಲೆಲ್ಲ ಕುಕ್ ಮಾಡೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಮಾಡೋಕ್ಕಾಗಲ್ಲ. ಸೊ 10 ಲೀಟರ್ ಕುಕ್ಕರ್ನ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ. ಇದು ಸುಮಾರಷ್ಟು ಬೆನಿಫಿಟ್ಸ್ ಈ ಕುಕ್ಕರಲ್ಲಿದೆ. ಸೊ ಯೂಶ್ವಲ್ ಆಗಿ ನಾವು ಯಾಕೆ ಅಲ್ಯೂಮಿನಿಯಂ ಕುಕ್ಕರಿಂದ ಸ್ಟೀಲ್ ಕುಕ್ಕರಿಗೆ ಶಿಫ್ಟ್ ಆದ್ವಿ ಅಂತಂದರೆ, ಬಿಕಾಸ್ ಅಲ್ಯೂಮಿನಿಯಮಲ್ಲಿ ಈ ಸಿಟ್ರಸ್ ಐಟಮ್ಸ್ ಅಂದರೆ ಟೊಮ್ಯಾಟೊ, ಹುಳಿ ಅದೆಲ್ಲ ಬಿಟ್ಟರೆ ಕೆಮಿಕಲ್ ಲೀಚ್ ಆಗೋವಂಥ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ನಾವು ಈ ಸ್ಟೀಲ್ ಕುಕ್ಕರಿಗೆ ಶಿಫ್ಟ್ ಆದ್ವಿ. ಇನ್ನು ಈ ಕುಕ್ಕರ್ನ MRP ಅಂತ ಬಂದರೆ 5220 ರೂಪೀಸ್. ಆದರೆ ನಿಮಗೆ ಸುಮಾರಷ್ಟು ಡಿಸ್ಕೌಂಟ್ಸ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇರುತ್ತೆ. ಸೊ ನಾವು ಪರ್ಚೇಸ್ ಮಾಡಿದಾಗ ಇದನ್ನು 3600 ರೂಪೀಸ್ ಆ್ಯಂಡ್ ಸ್ವಲ್ಪ ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ಸ್ ಎಲ್ಲ ಇತ್ತು. ಸೊ ಅದರಿಂದ ನಮಗೆ ಸ್ವಲ್ಪ ಕಡಿಮೆ ಬಿತ್ತು ಪ್ರೈಸ್. ಇನ್ನು ಲಿಡ್ ನೋಡಿದ್ರೆ ಹೆವಿ ವೆಯ್ಟಲ್ಲಿ ಲಿಡ್ ಇದೆ, ಒಳ್ಳೆ ಕ್ವಾಲಿಟಿಯಲ್ಲಿದೆ ಮತ್ತು ಡೆಪ್ತ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಬರ್ಸ್ಔಟ್ ಆಗೋ ಚಾನ್ಸಸ್ ಇರಲ್ಲ. ಇನ್ನು ಕುಕ್ಕರ್ ಕ್ವಾಲಿಟಿ ಅಂತ ಬಂದ್ರೂ ಅಮೇಝಿಂಗ್ ಆಗಿದೆ ಸ್ಟೀಲ್ ಕುಕ್ಕರ್ಸ್. ಸೊ ಸ್ವಲ್ಪ ಏನು ಸ್ಟೀಲ್ ಕುಕ್ಕರ್ಸಲ್ಲಿ ನೆಗೆಟಿವ್ ಅಂತ ಅಂದರೆ ಸ್ವಲ್ಪ ತಳ ಹತ್ತುತ್ತೆ, ಯಾಕಂದರೆ ಅಲ್ಯೂಮಿನಿಯಮಲ್ಲಿ ತಳ ಹತ್ತಲ್ಲ. ಸ್ಟೀಲ್ ಪಾತ್ರೆಗಳಲ್ಲಿ ಯೂಶ್ವಲಾಗಿ ಅದು ಪ್ರಾಬ್ಲಮ್ಮೇ. ಇದು ಕುಕ್ಕರ್ ಅಂತಲ್ಲ, ಯಾವುದೇ ಸ್ಟೀಲ್ ಪಾತ್ರೆ ತೊಗೊಂಡ್ರೂ ಸ್ವಲ್ಪ ತಳ ಹತ್ತೋ ಪ್ರಾಬ್ಲಮ್ ಇರುತ್ತೆ. ಅದು ನಾವು ಸ್ವಲ್ಪ ಉರಿ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಬೇಕು. ಇನ್ನು ಇಂಡಕ್ಷನ್ ಬೇಸ್ ಇದೆ, ಸೊ ಅದಕ್ಕೆ ಸಹ ಯೂಸ್ ಮಾಡ್ಕೊಬೋದು. ಇವಾಗಿನ LPG ಕ್ರೈಸಸಲ್ಲಿ ಇಂಡಕ್ಷನ್ಗೆ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇನ್ನು ಇದಕ್ಕೆ ನಮಗೆ ಅಡಿಷ್ನಲ್ ಆಗಿ ಸ್ಟೀಲ್ ಬಾಟಮ್ ಪ್ಲೇಟ್ಸ್ನ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ ಹಬೆಯಲ್ಲಿ ಏನಾದ್ರು ನೀವು ಒಂದು ಐಟಮ್ ಬೇಯಿಸ್ಕೊಬೇಕಿಲ್ಲ, ಅನ್ನ ಮತ್ತೆ ಬಿಸಿ ಮಾಡ್ಕೊಬೇಕು ಅಂದರೆ ಈ ಪ್ಲೇಟ್ನ ಉಲ್ಟಾ ಹಾಕಿ ಸ್ವಲ್ಪ ಸೈಡಲ್ಲೆಲ್ಲ ನೀರು ಹಾಕಿ ಪಾತ್ರೆಯಲ್ಲಿ ಅನ್ನ ಇಟ್ಟು ಇದನ್ನು ಬೇಯಿಸ್ಕೊಬೋದು ಒಂದು 2-3 ಮಿನಿಟ್ಸಲ್ಲಿ. ಸೊ ಅದಕ್ಕೋಸ್ಕರ ಈ ಸ್ಟೀಲ್ ಬಾಟಮ್ ಪ್ಲೇಟ್ಸ್ನ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ವಿಸಲ್ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಇರುತ್ತೆ. ನಾರ್ಮಲ್ ಕುಕ್ಕರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೆಸ್ಟೀಜ್ ಅವರ ಸ್ವಚ್ ಕುಕ್ಕರ್ಸ್ ಯಾಕೆ ಡಿಫ್ರೆಂಟ್ ಅಂತಂದರೆ ಅವರ ಡೀಪ್ ಲಿಡ್ ಕಂಟ್ರೋಲ್ ಸ್ಪಿಲೇಜ್ ಮತ್ತು ಈ ಪ್ರೆಷರ್ ಇಂಡಿಕೇಟರ್. ಸೊ ಏನು ಇದರ ಯೂಸಸ್ ಅಂತ ನೋಡೋಣ. ಸೊ ಯೂಶ್ವಲಾಗಿ ನಾವು ಕುಕ್ಕರಲ್ಲಿ ಒಂದು ಬೇಳೆ ಬೇಯಿಸೋದಾಗಲಿ ನನ್ನೊಳಗೆ ನೀರು ಜಾಸ್ತಿ ಆಯಿತು ಅಂತಂದರೆ ಯೂಶ್ವಲಾಗಿ ಆ ನೀರೆಲ್ಲ ಈಚೆ ಹೊರಗೆ ಸ್ಪಿಲ್ ಆಗುತ್ತೆ, ಕೆಳಗಡೆ ಇಮೇಜ್ ನೋಡೋ ಥರ. ಬಟ್ ಇದರಲ್ಲಿ ಡೀಪ್ ಲಿಡ್ ಇರೋದ್ರಿಂದ ಎಲ್ಲ ಈ ಲಿಡ್ ಒಳಗೇನೆ ಪ್ಲೇಟ್ ಥರ ಇದೆ ಅಲ್ವಾ, ಸೊ ಎಲ್ಲ ಅಲ್ಲೇನೇ ಅಕ್ಯುಮಿಲೇಟ್ ಆಗುತ್ತೆ. ಇನ್ನು ಈ ರೆಡ್ ಕಲರ್ ಏನು ತೋರಿಸ್ತಾ ಇದ್ದಾರೆ ಅದು ಬಂದು ಪ್ರೆಷರ್ ಇಂಡಿಕೇಟರ್. ಸೊ ಪ್ರೆಷರ್ ಇದ್ದರೆ ಅಲ್ಲಿನ ಒಂದು ಲೆಡ್ ಬಂದು ಓಪನ್ ಆಗಿರುತ್ತೆ, ಸ್ವಲ್ಪ ಮೇಲೆ ಇರುತ್ತೆ. ಸೊ ಪ್ರೆಷರ್ ಕಡಿಮೆ ಆದಂಗೆ ಅದು ಕೆಳಗೆ ಡ್ರಾಪ್ ಡೌನ್ ಆಗುತ್ತೆ. ಸೊ ಅದೊಂದು ಮೇಜರ್ ಇಂಡಿಕೇಟರ್. ಮತ್ತು ತುಂಬ ಒಳ್ಳೆ ಡೆಪ್ತ್ ಇರುವಂತಹ ಲಿಡ್ ಇದು, ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಹೆವಿ ಮೆಟಲಿಂದ ಮಾಡಿರುವಂಥದ್ದು. ಫುಡ್ ಗ್ರೇಡ್ ಸ್ಟೀಲ್ನೇ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಪ್ರತಿಯೊಂದು ಐಟಮ್ಸ್ ಅಂತಂದರೆ ಲಿಡ್ ಆಗಿರಲಿ, ಕುಕ್ಕರ್ ಬೇಸ್ ಆಗಿರಲಿ, ಗ್ಯಾಸ್ಕೆಟ್ ಆಗಿರಲಿ, ಎಲ್ಲದಕ್ಕೂ ISI ಮಾರ್ಕಿಂಗ್ನ ಹಾಕಿರೋವಂಥದ್ದು. ಇನ್ನು ಹ್ಯಾಂಡಲ್ಸ್ ಅಂತ ಬಂದರೆ ಒಳ್ಳೆ ಗ್ರಿಪ್ ಇರೋವಂಥ ಸ್ಟರ್ಡಿ ಆಗಿರೋವಂಥ ಹ್ಯಾಂಡಲ್ಸ್ ಇದು, ಯಾವುದೇ ಲೋ ಕ್ವಾಲಿಟಿಯಲ್ಲಿ ಮಾಡಿಲ್ಲ ಅವರು. ಸೊ ಪ್ರೈಸ್ ರೇಂಜಿಗೆ ಚೆನ್ನಾಗೇ ಕೊಟ್ಟಿದ್ದಾರೆ. ಇನ್ನು ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ಸ್ವಲ್ಪ ದೊಡ್ಡ ಉದ್ದ ಕುಕ್ಕರ್ ಬರುತ್ತೆ. ನಿಮಗೆ ಅಗ್ಲವಾಗಿರೋ ಕುಕ್ಕರ್ ಬೇಕಂತಂದರೆ ಈ ಸೀರೀಸಲ್ಲಿ ಸಿಗಲ್ಲ. ಇನ್ನು ಇದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ನಿಮಗೆ 3 ಲೀಟರ್ ಇದೆ, 5 ಲೀಟರ್ ಇದೆ, 8 ಲೀಟರ್, 10 ಲೀಟರ್, ಈ ಥರ ಸುಮಾರಷ್ಟು ವೇರಿಯಂಟ್ಸ್ ಇದೆ. ಅದನ್ನು ನೀವು ಟ್ರೈ ಮಾಡ್ಕೊಬೋದು. ನಾನಿಲ್ಲಿ 10 ಲೀಟರ್ ಅಂದರೆ 10 to 12 ಪೀಪಲ್ ಅಂತ ಕೊಟ್ಟಿದ್ದಾರೆ. ಯೂಶ್ವಲಾಗಿ ಅದು 8 ಮೆಂಬರ್ಸಿಗೆ ಅಂತ ಅನ್ಕೋಬಹುದು. ಸೊ ಇನ್ನು ರೆಡ್ ಕಲರ್ದು ಏನಿದೆ ಅದು ಪ್ರೆಷರ್ ಇಂಡಿಕೇಟರ್. ಸೊ ಆ ಪ್ರೆಷರ್ ಇಂಡಿಕೇಟರ್ ಏನಾದ್ರು ಮೇಲಿದೆ ಅಂತಂದರೆ ಫುಲ್ ಪ್ರೆಷರ್ ತುಂಬಿದೆ ಅಂತ, ಆವಾಗ ಗ್ಯಾಸ್ಕೆಟ್ ಅದು ಲಿಡ್ ಓಪನ್ ಮಾಡೋದಾಗಲಿ ಆ ಥರ ಮಾಡಬಾರ್ದು. ಸೊ ಅದೊಂದು ಇಂಡಿಕೇಟರ್, ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುವಂಥದ್ದು ಈ ಇಂಡಿಕೇಟರ್. ಇನ್ನು ನನ್ನ ಫೈನಲ್ ರಿವ್ಯೂ ಏನಂತಂದರೆ, ಸ್ಟೀಲ್ ಕುಕ್ಕರ್ಸಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಲೀಚ್ ಆಗಲ್ಲ ಅಲ್ಯೂಮಿನಿಯಂ ಕುಕ್ಕರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ. ಆದರೆ ಸ್ವಲ್ಪ ಫುಡ್ ಸೀದೋಗೋವಂಥ ಚಾನ್ಸಸ್ ಸ್ಟೀಲ್ ಕುಕ್ಕರಲ್ಲಿರುತ್ತೆ. ನೀವು ಉರಿನ ಹೆಚ್ಚು ಕಡಿಮೆ ಮಾಡ್ಕೊಬೇಕಾಗತ್ತೆ. ಹೈ ಫ್ಲೇಮಲ್ಲೇ ಮಾಡ್ಕೊತೀನಿ ಅಂತಂದರೆ ಆಗಲ್ಲ. ಸ್ವಲ್ಪ ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಎಲ್ಲ ಸೇಫ್ಟಿಯಾಗಿ ಇರುತ್ತೆ. ಸೊ ಇದರಲ್ಲಿ ಸುಮಾರು ವೇರಿಯಂಟ್ಸ್ ಇದೆ, ಅದರ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗಿಷ್ಟ ಆಯಿತು ಅಂತ ಅಂದರೆ ಡೆಫಿನೆಟಾಗಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.